ಆಡಿದ್ದಾರೆ. ನಮ್ಮ ಆಕ್ಷನ್ ಪ್ರಿನ್ಸ್ ಇದ್ದಾರೆ, ಸೃಜನ್ ಇದ್ದಾರೆ, ದಿಗಂತ್ ಇದ್ದಾರೆ, ಯಶಸ್ ಇದ್ದಾರೆ. ನಿಜವಾಗ್ಲೂ ಅದಕ್ಕೆ ಅಷ್ಟು ಹರನ ಅಲ್ಲಮ್ಮ ನಾನು, ಅವ್ರ ಪ್ರೀತಿ ಅಷ್ಟೇನೆ. ಬಟ್ ಒಂದೇನಂದ್ರೆ ಒಳ್ಳೊಳ್ಳೆ ಕಲಾವಿದ್ರು ನಮ್ ದ್ರೋಹ ಆಗ್ಬೋದು. ನಿನಗ್ ಗೊತ್ತೇನು? ಅಯ್ಯೋ ಅಲ್ಕಟ್ ರಂಡಿ ಮುಂಡೆ ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ತುಂಬಾನೇ ಖುಷಿ ಆಗುತ್ತೆ. ಡಿ ಬಾಯ್ಸ್ ವಾಯ್ಸ್ ಬಂದಾದ್ಮೇಲೆ ಒಂದು ಕಳೆ ಬಂತು, ಸಖತ್ ಪವರ್ಫುಲ್ ಆಗಿ. ಇದು ಆಕ್ಚುಲಿ ಚೆನ್ನಾಗಿರೋದು. ಸೊ ನಾನು ಅವ್ರಿಗೆ ಹೇಳಿದೆ, ಸರ್ ಒಬ್ಬ ಪ್ರೊಡ್ಯೂಸರ್ ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ನಿಮ್ ಫ್ಯಾನ್ ಆಗಿ ಸಿನಿಮಾ ಮಾಡ್ತಾ ಇದ್ದೀನಿ. ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಮನೆಯಲ್ಲಿ ಹೆಂಡತಿನ ಹೊಡೆದು ಶ್ರೀರಾಮಚಂದ್ರನ ಕ್ಯಾರೆಕ್ಟರ್ ಮಾಡಿದ್ರೆ ಜನರಿಗೆ ಅರ್ಥ ಆಗುತ್ತೆ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತು. ನೀವು ಅವ್ರ ಫ್ಯಾನ್ ಅಂತ ನಂಗೆ ಚೆನ್ನಾಗಿ ಗೊತ್ತು. ನಾನು ಒಬ್ಬ ದರ್ಶನ್ ಸರ್ ಫ್ಯಾನ್. ಒಂದು ಕ್ಯಾಟಗರಿ ಸೇರ್ಕೊಂಡು ಸಿನಿಮಾ ನಾವು ನೋಡಲ್ಲ, ಥರ್ಡ್ ರೇಟೆಡ್ ಕ್ಯಾಟಗರಿ. ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ, ಒಂದ್ ಮಣ ಮೇಕಪ್ ಮಾಡ್ಕೊಂಡು. ಮೊದ್ಲು ಸರಿಯಾಗಿ ಮಾತಾಡೋದ್ ಕಲಿ. ಸೆವೆಂತ್ ಸ್ಟಾಂಡರ್ಡ್ ಇಂದ ನಾನು ದರ್ಶನ್ ಸರ್ ಫ್ಯಾನ್. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ, ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಲಾಸ್ಟ್ ದರ್ಶನ್, ಒಳ್ಳೇದಾಗ್ಲಿ. ಇದು ಆಕ್ಚುಲಿ ಚೆನ್ನಾಗಿರೋದು. ದರ್ಶನ್ ಸರ್ ಬಗ್ಗೆ ಹೇಳ್ಬೇಕು ಅಂದ್ರೆ, ನಿನ್ನ ಅಕ್ಕನ್ ಕುರ್ಪ ಹಾಕಿದ್ರೆ ಡಾಕ್ಟರ್ ಸ್ಟಿಚ್ ಹಾಕಕ್ ಜಾಗ ಇರಬಾರ್ದು, ಗೊತ್ತಾಯ್ತೇನೋ ನಿನ್ನ ಏನ್ ಅಷ್ಟೇ. ನಾನು ನೆನ್ನೆನೇ ಹೇಳಿದೆ, ಸ್ಪೆಷಲ್ ಥ್ಯಾಂಕ್ಸ್ ಟು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ಗೆ ಅಂತ ವಾಯ್ಸ್ ಓವರ್ ಮಾಡ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ನಿಂಗೆ ಒಳ್ಳೇದ್ ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಬರೀ ಇಂಥದೆಯಾ? ಏನೋ ಕಂದಲೆ, ಏನೋ ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ. ಲೇ, ಇವ್ನ ಹೆಂಗ ನೋಡೋ, ಹಂದಿನ ತಂದೂರ್ ಬಂಡ್ಲಿಗೆ ಹಾಕಿ ಸುಟ್ಟು ಎತ್ತದಂಗ ಅವನೇ. ನನ್ಗೆ ಕರೆಕ್ಟ್ ಫ್ರೆಂಡ್.